ನೋಡು ಸರಿತಾ, ಪ್ರತಿಯೊಂದು ಸತಿ ನೀನು ಹಿಂಗೆ ಮಾಡ್ತೀಯ. ನಮ್ಮ ಮಾತು ಅಂದ್ರೆ ನಿನ್ನ ಕಾಲಡಿ ಕಸ. ಏನು ಹಂಗೇನು ಹೊಟ್ಟೆ ಕಿಚ್ಚನೆ ನಿಮ್ಮ ಮನೇಲಿ ಚೆನ್ನಾಗಿದ್ದರೆ? ಯಾವುದನ್ನು ಹಿಂಗೆ ಏಕಾಏಕಿ ನಂಬಕ್ಕೆ ಹೋಗಬೇಡ, ಒಂಚೂರು ಹಿಂದೆ ಮುಂದೆ ನೋಡು ಅಂತ ಹೇಳ್ತೀನಿ. ಈಗ ಇಂಥಲ್ಲಿಗೆ ಕೊಟ್ಟಿದ್ದೆ ಅಂತ ಹೇಳ ನಿನ್ನ ಮಾವು ಬಂದ. ಆ ಸತಿ ಹೇಳರೆ ಅಂತೀಯ, ಈ ಸತಿ ಅಂತ ಕೇಳಲೆ ಹಂಗಾರೆ? ಯಾರಿಗೆ ಕೊಟ್ಟಿದ್ದಂತೆ ಅಂತ ನೀ ಕೇಳಲ್ಲ? ಕೇಳ್ಬೇಕೆ? ನಿಂಗೆಲ್ಲ ನಾನೇ ಹೇಳ್ಕೊಡ್ಬೇಕು ಮಾರತಿ, ಏನು ಮಾಡ್ಬೇಕು ಏನು ಬಿಡ್ಬೇಕಂತ ಸದಾ ಯೋಚನೆ ಮಾಡಿ ಒಂದು ಇದು ಮಾಡಲ್ಲ ನೀನು. ಅಲ್ಲ, ಮೊನ್ನೆಯಿಂದ ಹೇಳ್ತಿದ್ದೀನಿ, ಯಾರ ಹತ್ರ ಇಸ್ಕೊಂಡಿದ್ದಂತೆ ಕೇಳ ನಿನ್ನ ಮಾವನ್ನ ಅಂತ ಹೇಳ್ತೀನಿ. ನೀ ಅದ್ರ ಬಗ್ಗೆ ತಲೆನೇ ಇದು ಮಾಡಾಗ ಕೆಡ್ಸ್ಕೊಳಲ್ಲ. ಅಮ್ಮ, ನಿಂಗೆ ಸೂಕ್ಷ್ಮ ಅರ್ಥನೇ ಆಗಲ್ಲ. ಹೇಳಿದ್ರೆ ಮತ್ತೆ ನಾನು ಹೇಳಿದ ಮಾತೊಂದು ಕೇಳಲ್ಲ ನೀನು ಅಂತ ಬೇಜಾರು ಮಾಡ್ಕೊತೀಯ. ಎಲ್ಲರ ಮೇಲೂ ಹಂಗೆ ನಂಬಿಕೆ ಕಳ್ಕೊಂಡ್ರೆ ನಾನು ಇಲ್ಲಿ ಜೀವನ ಮಾಡೋದು ಹೌದನಮ್ಮ? ಮಾವ ಹಂಗೆ ಸುಳ್ಳು ಹೇಳಲ್ಲ. ಹಾಗೆ ಸುಳ್ಳು ಹೇಳೋದಾಗಿದ್ದರೆ ಈಗ ನಂಗೆ ವಿಚಾರ ಗೊತ್ತು ಅಂತ ಮಗನ ಹತ್ರ ಹೇಳದೇ ಇರ್ತಿದ್ರ? ಇವತ್ತಿಗೂ ಬಾಯ್ಬಿಡ್ಲ ಅವರು. ಎಷ್ಟು ಇದು ಮಾಡಿದ್ರು ಮಗ ಗೊತ್ತಾ, ನಾವು ಒಬ್ಬನೇ ಹೋಗಿ ಕೊಡ್ತೀನಿ ಅಂತ. ಇಲ್ಲವೇ ಇಲ್ಲ, ಸಾಧ್ಯನೇ ಇಲ್ಲ, ನಾನೇ ಬರಬೇಕು ನಾನೇ ಕೊಡಬೇಕು ಅಂತ ಹೇಳ. 4 ಲಕ್ಷ ರೂಪಾಯಿ ಹೌದು, ನಾನು ನೋಡಿನಿ. ಮಾವನು ಹೇಳಿದ್ರು 4 ಲಕ್ಷ ರೂಪಾಯಿ ತಗೊಂಡಂತೂ ಕೊಟ್ಟು ಬಂದರು. ಆಮೇಲಂತೂ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಲ ಮಾರತ್ತೆ. ಅಂತ ದುಡ್ಡು ಕೊಡೋದಷ್ಟು ಕೊಟ್ಟಾತಲ್ಲ, ಅಷ್ಟು ಸಾಕು ನಂಗೆ. ಯಾರಿಗಾರು ಕೊಟ್ಕೊಂಡ್ಲಿ ಏನಾರು ಮಾಡ್ಕೊಳ್ಳಿ. ಕೇಳಿದೆ ಮಾವನ ಹತ್ರ, ಅವನು ಫ್ರೆಂಡ್ ಹತ್ರ ಅಂತ ಹೇಳಿದ್ರು. ಯಾರು ಅಂತ ಕೇಳಿದ್ರೆ ನಿಂಗೆ ಗೊತ್ತಾಗಲ್ಲ ಮಾರತಿ, ಹೇಳಿದ್ರೆ ನಿಂಗೇನು ಗೊತ್ತಾಗ್ತದನು ಅಂದರು. ಆದರೂ ಮಾತ್ರ ಒಂಥರ ಬೇಜಾರಲ್ಲಿದ್ದಾರೆ ಹೋಗಿ ಬಂದಲ್ಲಿಂದ. ಏನು ಇವರೇ ಏನೋ ಹೇಳಿದ್ರು ಎಂತ ಅಂತ ಗೊತ್ತಿಲ್ಲ. ನೋಡಿದ್ರೆ ಹೌದಾನ, ಬೇಜಾರು ಅಂದರೆ ಎಂತಕ್ಕೆ ಬೇಜಾರು ಅಂತ ನೋಡೋದು ಹಂಗಾರೆ? ಏನಪ್ಪ, ನಂಗೆ ಯಾಕೋ ನಂಬಿಕೆ ಇಲ್ಲ ನೋಡು. ಅಪ್ಪ ಮಗ ಇಬ್ಬರು ಒಂದೇ ಥರನ ಎಂಥದ ಇನ್ನು ಕಡಿಕೆ ತಿನ್ಬೇಡ ಉಣ್ಬೇಡ ದುಡ್ಡು ಪೂರ್ತಿ ಹಿಂಗೆ ಅಪ್ಪನ ಕಡೆ ಮಗನ ಕಡೆ ಇದು ಮಾಡ್ಕೊಂಡು ಹೋದರೆ ನಾಳೆ ಎಂತ ಮಾಡ್ತೀಯ ಮಗನೇ? ಏನು ಹಿಂಗೆ ಇರ್ತದಾನೆ? ಮಕ್ಕಳು ಮರಿ ಎಲ್ಲ ಆದಮೇಲೆ ಖರ್ಚು ಹಮ. 4 ಕಾಸು ಎಲ್ಲರೂ ಕೂಡಿಡ್ಬೋದು ಅಂತ ನೋಡಿದ್ರೆ ಇಲ್ಲ, ಎಲ್ಲ ಹೆಂಗೆ ದಾನ ಮಾಡ್ಕಿ ಕತ್ಕೋತೀಯ. ನೋಡ, ಈ ಸತಿ ಹಾಲು ಕೊಡ್ತೀಯಲ್ಲ, ಹಾಲು ಕೊಟ್ಟಿದ್ರಲ್ಲ ಯಾರು ದಿನಕ್ಕೆ ಇಂತಿಷ್ಟು ಅಂತ 20 ರೂಪಾಯಿ ಹಾಲು ಕೊಟ್ಟರೆ 2 ರೂಪಾಯಿ ತೆಗ್ದಿಡ. ನಾನು ಹೇಳಿದ ಲೆಕ್ಕ ಬರೀ 20 ರೂಪಾಯಿ ಹಾಲೇ ಕೊಡು ಅಂತ ಹೇಳಿದ್ದಲ್ಲ. ಇಂತಿಷ್ಟು ಹಿಂಗೆ ನಂಗೆ ಬೇಕು, ಒಂದು ಕಂಡೀಷನ್ ಹಾಕು ಈ ಸತಿ ಗಂಡನ ಹತ್ರ. ನಾ ಇಷ್ಟೆಲ್ಲ ಒದ್ದಾಡ್ತೀನಿ ಮನೆಯಲ್ಲಿ, ನಾಳೆ ಎಂಥ ಕಾರ ಬೇಕಾಗ್ತದೆ ನನಗೆ. ಯಾವಕ್ಕೇಂಡ್ರು ನಿಮ್ಮ ಹತ್ರ ದುಡ್ಡಿರಲ್ಲ, ನಾ ಹೋಗಿ ಅಪ್ಪ ಅಮ್ಮನ ಹತ್ರನೇ ಕೇಳೋಕ್ಕಾಗಲ್ಲ. ನನ್ನ ಲೆಕ್ಕದಲ್ಲಿ ಅಂತ ಇಂತಿಷ್ಟು ತೆಗೆದಿಟ್ಬಿಡಿ ಅಂತ ಹೇಳು. ಹಿಂಗೆ ಹೇಳಿದ್ರೆ ಹಿಂಗೇನು ಮಾಡ್ತೀಯ ಅಂತ ಮಾಡೋದೇ ನಾ ಮರತಿ. ಅಮ್ಮ, ಅಲ್ಲಿ ನಿಂತು ಹೇಳಕ್ಕೆ ಚಂದ ಕಣೆ ಇವೆಲ್ಲ. ಅಲ್ಲ, ನನಗೆ ಇಂತಿಷ್ಟು ಬೇಕು, ನಾನು ಕೆಲಸ ಮಾಡ್ತೀನಿ ಕೊಡಿ ಅಂತ ಹೇಳೋಕ್ಕೆ ಆ ದುಡ್ಡು ಮನೆಗೆ ಬಂದರೆ ತಾನೇ ಕೊಡೋದು. ಅದಕ್ಕೆ 108 ಕಂಡಿ ಅಲ್ಲಿಂದಲ್ಲಿ ಕಟ್ಟಿದ್ರೆ ಸಾಕಾಗಿರ್ತದೆ. ಒಟ್ಟಿನಲ್ಲಿ ಏನೋ ಮನೆಗೆ ಸಾಮಾನು ಗೀಮಾನಿಗೆ ಆದರೂ ಅಯ್ಯೋ ದೇವರೇ ಹೆಂಗೆ ಅಂತ ಯೋಚನೆ ಮಾಡಬೇಕಿತ್ತು, ಅದಾರು ಒಂದು ಆಗ್ತದಲ್ಲ ಅಂತ ಸಮಾಧಾನ ಅಷ್ಟೇ. ಹಾಗೆ ನೀನು ಯಾಕೆ ಹೇಳ್ತೀವಿ ಗೊತ್ತಾ ಅಮ್ಮ? ಅಪ್ಪಾಜಿ ಹಾಗೆ ಕೇಳ್ತಿದ್ರು, ಕಾಸಿಗೆ ಕಾಸು ಸೇರಿಸಿ ಕೂಡಿಸಿಡೋಣ ಅಂತ ನಿಂಗೆ ಹೆಂಗೆ ಅನ್ನಿಸ್ತಿತ್ತು, ಅವರಿಗೂ ಹಾಗೆ ಅನ್ನಿಸ್ತಿತ್ತು. ಹಾಗಾಗಿ ನಿಂಗೆ ಸುಲಭ ಆಗ್ತಿತ್ತು. ನಂಗೆ ಹಂಗೆ ಆಗಲ್ಲ ಅಮ್ಮ. ಇಲ್ಲಿ ಇಷ್ಟು ಜನ ಇದ್ದೀವಿ, ನಾನು ಹೇಳಿದ ಮಾತು ಯಾರು ಕೇಳ್ತಾರೆ ಇಲ್ಲಿ? ಅಪ್ಪ ದೇವರೇ, ಈ ಮನೇಲಿ ದುಡ್ಡಿಗೊಂದು ಬರ ಅಂದರೆ ಯಾವಾಗಲೂ ಅಂತೂ ಈ ಸತಿ ಒಂದು ಚೇಣಿ ಕೊಡೋಕೆ ಹೋಗಿ ಅದೊಂದು ಸಾಲ ಒಂದು ತೀರ್ತಲ್ಲ, ಅದೇ ಸಮಾಧಾನ. ಈಗ ಅಡಿಕೆ ದುಡ್ಡು ಅಂತಲೂ ಏನೂ ಉಳಿಲ್ಲ ಅಮ್ಮ. ಇನ್ನೊಂದು ಸ್ವಲ್ಪ ಏನಾರು ಇದ್ದರೆ ಬೇರೆ ಮಳೆಗಾಲದ ಖರ್ಚೆಲ್ಲ ಇರ್ತದಲ್ಲ, ಅದಕ್ಕೆ ಬೇಕು. ಸದ್ಯಕ್ಕೆ ದನಕ್ಕೆ ಹಾಕಿದ್ದು ಒಂದು ಪುಣ್ಯ ಅಂದ್ಕೊಳ್ಬೇಕು ನಾವೀಗ, ಗೊತ್ತಾ? ಎಂಥಾರು ಒಂಚೂರು ಸಾಮಾನಿಗೆ ಮನೆಗೆ ಆಗ್ತದಲ್ಲ ಅಂತ. ಹಂಗೆ ಹೇಳ್ತಾ ಹೋದ್ರೆ ಪೂರ್ತಿ ಹೇಳ್ಬೇಕಾಗ್ತದೆ. ಹೋಗಲಿ ಬಿಡಮ್ಮ, ಯಾವತ್ತಾರು ಒಂದು ದಿವಸ ಸರಿ ಆಗ್ಬೋದು. ಏನು ಸರಿ ಆಗ್ತದ ಮಾರತೆ? ನೀ ಹಿಂಗೆ ಇದ್ದರೆ ಸರಿ ಆಗಲೇ ಸರಿತಾ?
ನಿಮ್ಮ ಕಾಣರ್ಕಿಗೆ ನಿನ್ನ ಅಪ್ಪಾಜಿ ನಾನು ಹೇಳ್ದಕ್ಕೂ ತಂದು ಕೊಡ್ತಿದ್ರು ಅಂತ ಏನು ಅವರು ಏನು ಸಾಧಾರಣ ಇದ್ದಿದ್ರು ಅಂತ ಲೆಕ್ಕ ಹಾಕ್ದ. ಅಯ್ಯೋ ಅವರ ಅಪ್ಪ ಅವನ ಮಾತು ಕೇಳ್ಕೊಂಡು ನಾನು ಅಂದರೆ ಎಲ್ಲಿ ಕೆಲಸಕ್ಕೊಂದು ಜನ ಆದಂಗೆ ಆಗಿತ್ತು. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿರ್ತಿದ್ದೆ ಅಂತ ದೇವ್ರು ನಡ್ಸ್ಕೊಟ್ಟು ಆಮೇಲೆ ಒಂದು ಇದು ಬಂತು ಅಂತ ಮಾಡೋಣ. ನೀನು ಹಂಗೆ ಮಾಡ್ಕಿಬೇಡ, ಈಗಲಿಂದನೇ ಸಮ್ ಮಾಡ್ಕಿಬೇಕು ಸರಿತಾ ಜೀವನನ. ನಮಗೆಲ್ಲ 17-18 ವರ್ಷಕ್ಕೆ ಮದುವೆ ಆಗಿತ್ತು, ಎಲ್ಲ ಇದಾಗಷ್ಟೊತ್ತಿಗೆ ದುಡಿಯೋ ತಾಕತ್ತಿತ್ತು. ನಿಂಗೆ ಮದುವೆ ಆಗಿದ್ದು ಎಷ್ಟು ವರ್ಷಕ್ಕೆ ಹೇಳು? ಏನು ವಯಸ್ಸು ಕೂಡ ಬರ್ತದ? ದುಡಿಯೋ ತಾಕತ್ತಿರ್ತದ? ಕೈ ಕಲ್ಸೋದು ಕಾಲಕ್ಕೆ ಏನು ಮಾಡ್ತೀಯ? ಎಲ್ಲ ಹಿಂಗೆ ಬರ್ಗ್ ಕೊಟ್ಕೊಂಡು ಕೂತ್ರೆ ಅದು ಎಂಥದೋ ಒಂದು ಕೆಲಸ ಅಂತ ಹೋದೆ ಹೋಗಲಿ, ಅದರಲ್ಲಾರು ಒಂದು ಜಾತಿಯನ್ನು ನೋಡಿದ್ರೆ ಪಾಪ ಹೋಗಲ್ ತನಕ ಮಣ್ಕಾಲದ ಕೆಸರು ಅನ್ನಂಗೆ ಅದು ಹಿಂಗೆ ಹಾಕಿ ಕೂತ್ಕೊತಾ. ಏನಪ್ಪ ಅಡಿಕೆ ದುಡ್ಡೆಲ್ಲ ಹಿಂಗೆ ಖಾಲಿ ಆಗಿದೆ ಅಂತೀಯ, ಮಳೆಗಾಲ ಹೆಂಗೆ ಕಳಿತೀರಿ, ಏನು ಮಾಡ್ತೀರಿ? ಈ ಥರ ಸುಳ್ಳಿನ ಮೂಟೆನೇ ಹೊತ್ಕೊ ತಿರ್ಗ ನಿನ್ನ ಗಂಡ. ಹಿಂಗೆ ನೋಡಿದ್ರೆ ಮಾವನು ಹಂಗಾರೆ ಇಂಥವ್ರಿಗೆ ಕೊಟ್ಟಿನಿ ಅಂತ ನಿಂಗೆ ಹೇಳೋಕ್ಕಾಗದೇ ಇದ್ದರೆ, ನಿಂಗೆ ಗೊತ್ತಿಲ್ಲದೆ ಇದ್ರೆ ಹೋಗಲಿ, ಹೆಸ್ರು ಕಿವಿಯಾರ ಒಂದು ಕಾಲೇ ಸಾಕಾತಿರ್ಲ ನಿಂಗೆ, ಅದನ್ನು ಹೇಳೋಕ್ಕಾಗಲ್ಲ. ಯಾರು ಇರ್ಬೋದು ಮುಂದೆ ಎಂಥವ್ರು ಒಂದು ಇದು ಬಂದಾಗ ಓಹೋ ಅವತ್ತು ಕೊಟ್ಟಿದ್ದು ಇವರಿಗೆ ಅಂತ ನಿಂಗೊಂದು ತಿಳ್ಕೊಳಕ್ಕಾತಿತ್ತ? ಏನಪ್ಪ ಅಮ್ಮ ನೀ ಇಷ್ಟು ಹೇಳೋದು ನೋಡು, ನಂಗೆ ಯಾಕೋ ಡೌಟು. ನಿಂಗೆ ಗೊತ್ತಾ ದುಡ್ಡು ಯಾರಿಗೆ ಕೊಟ್ಟಾರೆ ಅಂತ? ಗೊತ್ತಿಲ್ಲದೆ ನೀನು ಇಷ್ಟೆಲ್ಲ ಹೇಳಲ್ಲ ಯಾಕೆ? 4 ಲಕ್ಷ ಹೌದಾ ಅಲ್ಲೋ ಅಂತ ಅವಾಗಿಂದ ಕೇಳ್ತಿದ್ದೀಯ. ನಿಂಗೇನೋ ಗೊತ್ತಿರಬೇಕು ಅಮ್ಮ, ಸತ್ಯ ಹೇಳ. ಯಾರ ಹತ್ರ ಇಸ್ಕೊಂಡಿದ್ದು? ಪಲ್ಲವಿ ಗಂಡನ ಹತ್ರ ಇಸ್ಕೊಂಡಿದ್ರಂತ? ಇಲ್ಲಪ್ಪ. ಪಲ್ಲವಿ ಗಂಡನ ಹತ್ರ ಏನು 1-2 ರೂಪಾಯಿ ಆದ ಲಕ್ಷಗಟ್ಟಲೆ ಇಸ್ಕೊಳಕ್ಕೆ? ಗಿಡ ನಟ್ಟು ಕುಯ್ಕಿ ಬರ್ಬೇಕೇನ? ಮತ್ತು ಅವನ ಕೈಯಲ್ಲಿ ಅಲ್ಲಿ ಎಲ್ಲಿಂದ ಅಷ್ಟು ದುಡ್ಡು? ಅಲ್ಲ ಯಾರ ಹತ್ರ ಅಂತ ನಂಗೆ ಗೊತ್ತಿಲ್ಲ. ಯಾರ ಹತ್ರನೇನಾ? ನಿಂಗೆ ಗೊತ್ತಿಲ್ಲದೆ ಇದ್ಮೇಲೆ ಪಲ್ಲವಿ ಗಂಡನ ಹತ್ರ ಇಸ್ಕೊಂಡ್ಲ ಅಂತ ನಿಂಗೆ ಹೆಂಗೆ ಗೊತ್ತಾಯ್ತು? ಇಸ್ಕೊಂಡಿದ್ರೆ ಇಸ್ಕೊಂಡಿರ್ಬೋದಲ್ಲ, ಅವ್ರ ಹತ್ರ ದುಡ್ಡೆಲ್ಲ ಚೆನ್ನಾಗದೆ. ಅವರಪ್ಪ ಬಡ್ಡಿ ಮೇಲೆ ದುಡ್ಡು ಕೊಡ್ತಾರಂತೆ ನಮ್ಮ ಅಪ್ಪಾಜಿ ಥರನೇ. ಅಷ್ಟು ಖಂಡಿತವಾಗ ಅವ್ರ ಹತ್ರ ಇಸ್ಕೊಂಡ್ಲ ಅಂತ ಹೆಂಗೆ ಹೇಳ್ತೀಯ ನೀನು? ಅಮ್ಮ ಸತ್ಯ ಹೇಳ, ನಿಂಗೆ ಗೊತ್ತು ಯಾರ ಹತ್ರ ಇಸ್ಕೊಂಬಂದಾರೆ? ಹೇಳು, ಯಾರ ಹತ್ರ ಇಸ್ಕೊಂಬಂದಾರೆ? ಸರಿತಾ? ನೀ ಹಿಂಗೆ ಕ್ವಶ್ಚನ್ ಮೇಲೆ ಕ್ವಶ್ಚನ್ ಮಾಡ್ತಿರ್ಬೇಡ. ನಾನೊಬ್ಳು ಸಿಗ್ತೀನಿ ನಿಂಗೆ ಹಿಂಗೆ ಕೇಳೋಕೆ. ಇದು ನಿನ್ನ ಮಾವನ ಹತ್ರ ಕೇಳೋಕ್ಕಾಗಲ್ಲ. ಪಲ್ಲವಿ ಗಂಡನ ಹತ್ರ ಅಷ್ಟೆಲ್ಲ ದುಡ್ಡು ಎಲ್ಲದೆ ಅಂತ ಹೇಳಿ ಹಂಗೆ ಹೇಳಿದ್ದು ನಾನು. ಸುಮ್ಮನಿರೀಗ, ಈಗ ಆತ ಮರತಿ ಎಲ್ಲ ಸರಿದಿರಲ್ಲ, ಸ್ವಲ್ಪ ಜಾಗ್ರತೆ. ಹಿಂಗಾರ ಅಂತೀಯ, ಒಳ್ಳೆ ಜಾತಿ ದನ ಹಂಗಂತ. ಆ ಸತಿನ ಹೆಣ್ಣು ಈ ಸತಿನ ಹೆಣ್ಣು ಗನಾಗಿದ್ದು ಮಾಡ್ಕೇಳಿ, ಆ ಸತಿ ಹಂಗೆ ಮಾಡ್ಕಿಬೇಡ, ಮಾತು ತಟಾರಿಸ್ಬೇಡ ಅಮ್ಮ. ಸತ್ಯ ಹೇಳ, ಯಾರ ಹತ್ರ ಇಸ್ಕೊಂಬಂದಿದ್ದು? ಅಪ್ಪಾಜಿನೇ ಕೊಟ್ಟಾರ? ಮತ್ತೆ ಇಲ್ಲೇ ಪುಣಾತ್ಗೀತಿ ಸುಮ್ಮನೆ ಇರು ಅಂತ ಹೇಳಿದ್ನೇ ಇಲ್ಲ. ನೀನು ಅಪ್ಪಾಜಿ ಹತ್ರ ಏನು ಉದುರ್ತದಾನೆ ಮೇಲಿಂದ ಅಷ್ಟು ಕೊಡೋಕ್ಕೆ? ಇಷ್ಟೆಲ್ಲ ಹೊಂದ್ಸ್ಕೊಡೋಕ್ಕೆ ಹರ್ಮಗಲ ಆಗ್ಯದ ಅವತ್ತ? ಹಂಗಾರೆ ನಂಗೆ ಗೊತ್ತಾಯ್ತು ನೋಡೀಗ. ಪೂರ್ವಿತನ ಗಂಡನ ಹತ್ರ ಇಸ್ಕೊಂಡಾರೆ ಅಲ್ಲ? ಪೂರ್ವಿತ ಫೋನ್ ಮಾಡಿತ್ತಾ? ಅದು ನಂಗೊಂದು ಮಾತು ಹೇಳಲ್ಲ ನೋಡು, ನಿನ್ನ ಹತ್ರ ಫೋನ್ ಮಾಡಿ ಎಲ್ಲ ಮಾತಾಡ್ತದೆ. ಎಷ್ಟು ಸತಿ ಹೇಳ್ತೀನಿ ಅವ್ರ ಹತ್ರ ಇಸ್ಕೊಂಬಡಿ ಅಂತ, ಆದರೂ ಇಸ್ಕೊಬಿಟ್ಟಾರ. ಸರಿತಾ, ನೀ ಎಲ್ಲರೂ ಹಾಗೆ ಕೇಳ್ಗಿಳಕ್ಕೆ ಹೋಗಿಯ ಮಾರತಿ. ಸುಮ್ಮನಿರೋದು ನಾನು ಎಂತಕ್ಕೆ ಮಾತಾಡೆ ಅಂತ ಕಾಣ್ತದೆ. ಇದು ಹೌದು, ಪೂರ್ವಿತನ ಗಂಡನ ಹತ್ರನೇ ಇಸ್ಕೊಂಡಿದ್ದಂತೆ. ಆದರೆ ಗಂಡ ಅದ್ರ ಹತ್ರ ಆಣೆ ಭಾಷೆ ಎಲ್ಲ ಹಾಕ್ಸ್ಕೊಂಡಿದ್ದಂತೆ, ಯಾರ ಹತ್ರ ಹೇಳಬೇಡ ಅಂತ. ಮತ್ತು ಅತ್ತಿಗೆಗೆ ತೊಂದರೆ ಆಗ್ತದೆ ಅಂತ ನಾ ಕೊಟ್ಟಿದ್ದು. ಹಂಗೆ ಹೇಳಲೇಬೇಡ ಅಂತ ಹೇಳಿದ್ರು ವಾಗೇಶಣ್ಣ. ಹಾಗಾಗಿ ನಾನು ನಿನ್ನ ಹತ್ರ ಹೇಳಲ್ಲ ಅಂತ ಹಿಂಗೆ ಮೊನ್ನೆ ಎಂತಕ್ಕೋ ಹಿಂಗೆ ಹೋಗಿ ಬಂದ ಮಾಡೋಷ್ಟೊತ್ತಿಗೆ ಅದು ಕೂತು ಬಾಯಿ ಬಿಡಿಸಿದ್ಮೇಲೆ ಬಾಯಿ ಬಿಟ್ಟಾನಂತೆ. ಅಲ್ಲಿ ತನಕ ಅವನು ಹೇಳಂತೆ. ನೀ ಮತ್ತು ಸಕ್ಕಾರ ಶಬ್ದದ ಪೂರಿತನ ಹತ್ರ ಇದ್ರ ಬಗ್ಗೆ ಕೇಳಂಗಿಲ್ಲ, ಈಗಲೇ ಹೇಳಿನಿ ಸರಿತಾ? ಇನ್ನೊಂದು ದಿವಸ ನಿನ್ನ ಹತ್ರ ಎಂಥದನ್ನೂ ಹೇಳಲ್ಲ ನೋಡು, ನಾನು ಹೇಳಿನಿ. ಹೌದಾ? ಅದಕ್ಕೆ ಮಾವು ಸ್ವಲ್ಪ ಬೇಜಾರಲ್ಲೇ ಇದ್ರೇನು, ನಂಗೆ ಬೇಜಾರಾಗ್ತದೆ ಅಂತಲೇ ಅವರು ಇಂಥರು ಅಂತ ಹೇಳ್ತಿಲ್ಲ. ಓ
ಸರಿ ಬಿಡು, ಸರಿ ಬಿಡು. ಅಲ್ಲ ಅಮ್ಮ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ನಂಗೆ ಮಾಡೋಕ್ಕೆ ಬೇರೆ ಕೆಲಸದೇ ಇಲ್ಲ. ನಾ ಫೋನ್ ಇಡ್ತೀನಿ.